ತುಮಕೂರು ಜೇನು ತುಪ್ಪವನ್ನ ಹಾಡಿ ಹೊಗಳಿದ ಮೋದಿ. ಜೇನಿನ ಸಿಹಿಯ ಹಿಂದೆ ಶ್ರಮದ ಸವಿಯಿದೆ ಎಂದ ಪ್ರಧಾನಿ. ಪ್ರಧಾನಿ ನರೇಂದ್ರ ಮೋದಿ ಅವರು 123ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಮೋದಿ ಮನದಾಳದ ಮಾತುಗಳನ್ನಾಡಿದ್ದು, ನಿನ್ನೆಯ ಆವೃತ್ತಿಯಲ್ಲಿ ಕರುನಾಡಿನಲ್ಲಿ ತಯಾರಾಗುವ ಜೇನನ್ನ ಹಾಡಿ ಹೋಗಲಿದ್ದಾರೆ. ಅದರಲ್ಲಿ ನಮ್ಮ ತುಮಕೂರು ಜಿಲ್ಲೆಗಳ ಜೇನುತುಪ್ಪದ ಅಸಾಧಾರಣ ಗುಣಮಟ್ಟವನ್ನ ಉಲ್ಲೇಖಿಸಿ ಅದರ ಹಿಂದೆ ಇರುವ ರೈತರ ಶ್ರಮವನ್ನ ಮೋದಿ ಕೊಂಡಾಡಿದ್ರು. ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸರವು ಉತ್ತಮ ಗುಣಮಟ್ಟದ ಜೇನು ಉತ್ಪಾದನೆಗೆ ಹೇಳಿ ಮಾಡಿಸಿದಂತಿದೆ. ಈ ಸಾಮರ್ಥ್ಯವನ್ನ ಗುರುತಿಸಿ ಗ್ರಾಮಜನ್ಯ ಎಂಬ ಸಂಸ್ಥೆಯು ಜೇನನ್ನ ಬ್ರ್ಯಾಂಡ್ ಮಾಡಿ ನಗರ ಮಾರುಕಟ್ಟೆಗೆ ತಲುಪಿಸ್ತಾ ಇದ್ದು, ಇದರಿಂದ ರೈತರಿಗೆ ಭಾರಿ ಲಾಭವಾಗಿದೆ ಎಂದು ಮೋದಿ ತಿಳಿಸಿದ್ರು. ಹಾಗೆಯೇ ತುಮಕೂರಿನ ಶಿವಗಂಗಾ ಕಳಂಜಿಯಂ ಜೀವಿದಂ ಸಂಸ್ಥೆಯು ಹಲವು ರೈತರಿಗೆ ಉದ್ಯೋಗ ನೀಡಿರುವುದನ್ನು ಪ್ರಶಂಸಿಸಿದ್ರು. ಹೌದು, ತುಮಕೂರು ತಾಲೂಕಿನ ಗೋಳೂರಿನಲ್ಲಿ ದಾನ್ ಫೌಂಡೇಶನ್ ಸಹಯೋಗದ ಶಿವಗಂಗಾ ಕಳಂಜಿಯಂ ಜೀವಿದಂ ಜೇನು ಉತ್ಪಾದಕರ ಕಂಪನಿ ಜೇನನ್ನ ಉತ್ಪಾದಿಸುವುದರ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದಿರುವ 300 ಮಂದಿ ಮಹಿಳೆಯರಿಗೆ ಉದ್ಯೋಗವನ್ನ ಒದಗಿಸಿಕೊಟ್ಟಿದ್ದು ಇಡೀ ದೇಶದ ಗಮನವನ್ನ ಸೆಳೆದಿದೆ. ಇನ್ನು ಈ ಕಂಪನಿಯು ದೇಶದಲ್ಲಿನ ಜೇನು ಕೃಷಿ ಹಾಗೂ ಸ್ಥಳೀಯ ಮಾರುಕಟ್ಟೆಗೆ ವಿಸ್ತರಣೆ ಮಾಡಿದ್ದು, ತುಮಕೂರಿನಲ್ಲಿ ಉತ್ಪಾದನೆಯಾಗುವ ಜೇನಿನ ಬಗ್ಗೆ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ಇನ್ನು ಶಿವಗಂಗಾ ಕಳಂಜಿಯಂ ಜೀವಿದಂ 10ಕ್ಕೆ ಜೇನು ಉತ್ಪಾದಕರ ಸಂಸ್ಥೆ 1500 ಷೇರುದಾರ ಮಹಿಳೆಯರು ರಚಿಸಿಕೊಂಡಿರುವ ಸಂಘವಾಗಿದೆ. ಈ ಸಂಘ ರಾಸಾಯನಿಕ ಮುಕ್ತ ಜೇನುತುಪ್ಪಕ್ಕೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಸೃಷ್ಟಿಯಾಗ್ತಾ ಇದೆ. ದಾನ್ ಫೌಂಡೇಶನ್ ಈವರೆಗೂ ಸುಮಾರು 3 ಕ್ವಿಂಟಲ್ನಷ್ಟು ಜೇನುತುಪ್ಪ ಉತ್ಪಾದಿಸಲಾಗ್ತಾ ಇದ್ದು, ಸ್ವಂತ ಬಳಕೆಯ ಜೊತೆಗೆ ಸದಸ್ಯರು ಪ್ರತಿ ಕೆಜಿ ಜೇನುತುಪ್ಪಕ್ಕೆ 400 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. कर्नाटक के ही तुमकुर जिले में शिवगंगा कालिंजिया नाम की संस्था का प्रयास भी बहुत सराहनीय है. इनके द्वारा यहाँ हर सदस्य को शुरुआत में 2 बी बॉक्सेस दिए जाते हैं. ऐसा करके इस संस्था ने अनेकों किसानों को अपने अभियान से जोड़ दिया है. अब इस संस्था से जुड़े किसान मिलकर शहद निकालते हैं, बेहतरीन पैकेजिंग करते हैं और स्थानीय बाजार तक पहुंचाते हैं. इससे उन्हें लाखों की कमाई भी हो रही है. ಇನ್ನು ತುಮಕೂರಿನ ಜೇನುತುಪ್ಪವನ್ನ ಪ್ರಧಾನಿ ಮೋದಿ ಅವರು ಕೊಂಡಾಡಿದ್ದು, ಮೋದಿ ಶ್ಲಾಘನೆಗೆ ದಾನ್ ಫೌಂಡೇಶನ್ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ದು ಅಲ್ಲದೆ ಹೆಮ್ಮೆ ಕೂಡ ಪಟ್ಟಿದ್ದಾರೆ. ನಮಸ್ಕಾರ. ದಾನ್ ಫೌಂಡೇಶನ್ ಅರುಣೋದಯ ಮಹಿಳಾ ಕಳಂಜಿಯಂ ಒಕ್ಕೂಟ ಅನ್ನೋದು 2005ರಲ್ಲಿ ಇನಿಷಿಯೇಷನ್ ಆಗಿ ಸ್ಟಾರ್ಟ್ ಆಯಿತು. ಸ್ಟಿಲ್ ಇದು ಇಲ್ಲಿ ಬಂದು 25 ವರ್ಷ ಆಯಿತು. ಇದ್ರ ಅಂಡರು 2022ರಲ್ಲಿ ಶಿವಗಂಗಾ ಕಳಂಜಿಯಂ 10K ಅನಿಬಿ ಪ್ರೊಡ್ಯೂಸರ್ ಕಂಪನಿಯನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ಇದನ್ನು ನಾವು ಪ್ಯೂರ್ಲಿ ವುಮೆನ್ ಅಂದರೆ ನಮ್ಮ ಕಳಂಜಿಯಂ ಸಂಘದ ಸದಸ್ಯರನ್ನು ಸೆಲೆಕ್ಟ್ ಮಾಡಿಕೊಂಡು 2200ವರೆಗೂ ಶೇರ್ಗಳನ್ನು ಸಂಗ್ರಹ ಮಾಡಿದ್ವಿ. ಈ ಸಂಗ್ರಹ ಮಾಡಿದ ಶೇರಲ್ಲಿ ನಾವು 300 ಜನನ್ನ ಆಯ್ಕೆ ಮಾಡಿದ್ವಿ ಸರ್. ಹಿಂದುಳಿದ ವರ್ಗ ಮತ್ತು ಹಿಂದುಳಿದ ಪಂಗಡದವ್ರಿಗೆ ಸೆಲೆಕ್ಟ್ ಮಾಡ್ಕೊಂಡ್ವಿ. ಇವ್ರಿಗೆ ಫಸ್ಟ್ ನಾವು ಜೇನು ಸಾಕಾಣಿಕೆ ಪೆಟ್ಟಿಗೆಯನ್ನು ಕೊಟ್ಟು ಅದ್ರ ಮೂಲಕ ನಾವು ಒಂದು ಆದಾಯೋತ್ಪನ್ನ ಚಟುವಟಿಕೆ ಮಾಡಬೇಕನ್ನೋದು, ಮತ್ತು KVKಯಿಂದ ಮತ್ತು GKVKಯಿಂದ IHRಯಿಂದ ನಮಗೆ ಪ್ರಶಂಸೆಯೂ ಸಹ ಬಂತು. ಏನಕ್ಕೆ ಅಂದರೆ ದಕ್ಷಿಣ ಭಾರತದಲ್ಲೇ ವುಮೆನ್ FPO ಅನ್ನೋದು ಶಿವಗಂಗಾ ತುಮಕೂರು ಗ್ರಾಮಾಂತರ ಗೂಳೂರಲ್ಲಿ ಇರ್ತಕ್ಕಂಥ ಒಂದು ಹೆಗ್ಗಳಿಕೆಗೆ ನಾವು ಪಾತ್ರ ಆಗಿದ್ದೀವಿ. ಇದ್ರ ಜೊತೆ ನಮ್ಮ ಏನು ಸದಸ್ಯರಿಗೆ ಬಾಕ್ಸ್ಗಳನ್ನು ಕೊಟ್ವಿ, ಅವರು ಅದ ಆದಾಯೋತ್ಪನ್ನ ಚಟುವಟಿಕೆಗೆ ಬಳಸ್ಕೊಂಡು ದಿನನಿತ್ಯದ ಯುಟಿಲೈಸ್ಗೆ ಬಳಸ್ಕೊಂಡು ಇದು ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ ಒಬ್ಬ ಮೆಂಬರು 15 kg 15 ಲೀಟ್ರ್ವರೆಗೂ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅದನ್ನು ಏನಂಗೆ ನಮ್ಮ ಸಂಸ್ಥೆದೇ ಕಂಪನಿದು ಲೇಬಲ್ ಹಾಕ್ಕೊಂಡು ಅದನ್ನು ಯುಟಿಲೈಸ್ ಮಾಡ್ಕೊತಾ ಇದ್ದೀವಿ. ಇವತ್ತು ನಮ್ಮ ಸಂಸ್ಥೆ, ನಮ್ಮ ಗೂಳೂರು, ನಮ್ಮ ದಾನ್ ಫೌಂಡೇಶನ್ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಹೆಸರನ್ನು ಪಡೆದಿದೆ. ಮನ್ ಕಿ ಬಾತ್ನಲ್ಲಿ ಸಹ ಚರ್ಚೆ ಆಗಿದೆ. ನಮಗೆ ಒಂದು ಖುಷಿ ಸಂಗತಿ, ಎಲ್ಲೋ ಒಂದು ನಾವು ಕೆಲಸ ಮಾಡ್ತಿದ್ದು ನಮ್ಮ ರೆಕಗ್ನೈಸೇಷನು ಪರಿಶ್ರಮ ಅನ್ನೋದು ಇವತ್ತು ನಮಗೆ ಐಡೆಂಟಿಫಿಕೇಷನ್ ಆಗಿದೆ. ಬಿಕಾಸ್ ನಾವು 2 ವರ್ಷದ ಹಿಂದೆ ಬಾಕ್ಸ್ಗಳನ್ನು ನಾವು ಶಿಫ್ಟ್ ಮಾಡಬೇಕಾದ್ರೆ ಸರ್, ನೈಟ್ ಬಾಕ್ಸ್ಗಳನ್ನು ಶಿಫ್ಟ್ ಮಾಡ್ತಿದ್ವಿ. ಆ ಟೈಮಲ್ಲಿ ನಮ್ಗೆ ಏನು ಅನ್ನಿಸ್ತಿತ್ತು, ಈ ಬಾಕ್ಸ್ಗಳನ್ನು ಶಿಫ್ಟ್ ಮಾಡ್ತಿದ್ವಿ, ಇದರಿಂದ ಜನ ಯೂಸ್ ತೊಗೋತಾರ. ಮತ್ತು ಬಾಕ್ಸ್ಗಳನ್ನು ಶಿಫ್ಟ್ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟನೂ ಆಯಿತು. ಯಾಕೆಂದರೆ ಫಸ್ಟ್ ಸರ್ ಈಗ ಹುಳುಗಳು ನೋಡಿದ್ರೆ
ಭಯ ಆಗುತ್ತೆ ಲಿಟ್ಲ್ ಬಿಟ್ಟು. ಸೊ ನಮಗೂ ಫಸ್ಟ್ ಟೈಮು ಬಾಕ್ಸ್ಗಳನ್ನು ಹಳ್ಳಿಯಿಂದ ಹಳ್ಳಿಗೆ ನೈಟ್ ಶಿಫ್ಟ್ ಮಾಡಬೇಕಾದ್ರೆ ತೊಂದರೆಗಳು ಸ್ವಲ್ಪ ಆಗಿತ್ತು. ಬಟ್ ನಮ್ಗೆ ಫಸ್ಟ್ ಅದು ಭಯ ಅನ್ನಿಸ್ತಿತ್ತು. ಆಮೇಲೆ ಆ ಥರ ಫಿಯರ್ ಏನೂ ಅನ್ನಿಸ್ಲಿಲ್ಲ. ಬಿಕಾಸ್ ಇದೆಲ್ಲ ತುಡುವೆ ಜೇನು ಸರ್. ತುಡುವೆ ಜೇನು ಒಳಗಡೆ ಒಂದು ರಾಣಿ ಜೇನು ಅಂತ ಇರುತ್ತೆ. ಆ ರಾಣಿ ಜೇನು ಈ ತುಡುವೆ ಜೇನು ಇಷ್ಟನ್ನು ಕಂಟ್ರೋಲ್ ಮಾಡಿ ಪ್ರಾಡಕ್ಟನ್ನು ಇಟ್ಕೊಳ್ಳುತ್ತೆ. ಬಿಕಾಸ್ ನಮಗೆ ಜೇನು ಸಾಕಣೆ ಹೇಗೆ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋ ತರಬೇತಿ ಕಾರ್ಯಾಗಾರವನ್ನು ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿಲಿ ಕೊಟ್ಟರು. ಸೊ ಇದಕ್ಕೆ ನಮಗೆ ಸಾಥಾಗಿ ನಿಂತಿದ್ದು ಕೃಷಿ ವಿಜ್ಞಾನ ಕೇಂದ್ರ ಹಿರೇಹಳ್ಳಿ ಲೋಗಾನಂದನ್ ಸರ್ ಅವ್ರಿಗೂ ಈ ಟೈಮಲ್ಲಿ ನಾವು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಈ ಎಲ್ಲ ಪ್ರಾಜೆಕ್ಟ್ಗಳನ್ನು ನಮ್ಮ ಲೊಕೇಶನ್ಗೆ ಕೊಟ್ಟು ನಿಮಗೆ ಒಂದು ಮಾಡೋ ಸಾಮರ್ಥ್ಯ ಇದೆ ಅಂತ ನಮಗೆ ಸ್ಫೂರ್ತಿ ತುಂಬಿದ್ದು ನಮ್ಮ ಪ್ರಾದೇಶಿಕ ಸಂಯೋಜಕರಾದ ವಸಂತ್ ಕುಮಾರ್ ಸರ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ. ಈ ಪ್ರಾಜೆಕ್ಟು ನಾನು 1 ವರ್ಷ ಕಂಟಿನ್ಯೂ ಮಾಡಿದೆ. ನೆಕ್ಸ್ಟ್ ಈ ಪ್ರಾಜೆಕ್ಟನ್ನು ಸಕ್ಸಸ್ಫುಲ್ಲಾಗಿ ತಗೊಂಡೋಗಿದ್ದಂಥ ರಾಮಚಂದ್ರಪ್ಪ ಸರ್ ಇದ್ದಾರೆ, ಗಿರೀಶ್ ಸರ್ ಇದ್ದಾರೆ, ನಮ್ಮ ಹನುಮಂತ್ ರಾಜು ಸರ್ ಇದ್ದಾರೆ. ಇವರೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ಮನ್ ಕಿ ಬಾತಲ್ಲಿ ಚರ್ಚೆ ಆಗಿ ತುಂಬ ಖುಷಿ ಇದೆ. ನಮ್ಮ ಸಿಬ್ಬಂದಿಗಳು ತುಂಬ ಸಪೋರ್ಟ್ ಇದೆ ಸರ್. ಅವ್ರು ಶೇರ್ ತೆಗಿಲಿಲ್ಲ ಅಂದರೆ ನಮ್ಮ ಒಂದು ಕೃಷಿ ಉತ್ಪಾದನಾ ಸಂಸ್ಥೆ ಈ ಮಟ್ಟಕ್ಕೆ ಮಾಡ್ತಿರ್ಲಿಲ್ಲ. ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡ್ತಕ್ಕಂಥ ನನ್ನ ಸಿಬ್ಬಂದಿಗಳು, ನನ್ನೆಲ್ಲ ಸಹೋದ್ಯೋಗಿಗಳಿಗೆ ಈ ಟೈಮಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಎಸ್ಪೆಷಲಿ ಮನ್ ಕಿ ಬಾತಲ್ಲಿ ಚರ್ಚೆ ಆಗಿದ್ದು ಒಂದು ಖುಷಿ ಸಂಗತಿನೇ. ಬಟ್ ಇಮ್ಯಾಜಿನೇ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ನಮ್ಮದು ಈ ಥರ ಈ ಲೆವೆಲ್ಗೆ ಹೋಗುತ್ತಾ ಒಂದು ರೈತ ಉತ್ಪಾದನೆ ಸಂಸ್ಥೆ ಅನ್ನೋದು ನಮ್ಮ ಇಮ್ಯಾಜಿನೇಷನ್ಗೆ ಬಂದಿರಲಿಲ್ಲ. ಬಟ್ ಇಮ್ಯಾಜಿನೇಷನ್ ಮೀರಿ ನಮ್ಮ ಸಂಸ್ಥೆ ಇವತ್ತು ಒಂದು ರಾಷ್ಟ್ರದ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಈ ಟೈಮಲ್ಲಿ ನಮಗೆಲ್ಲ ಒಂಥರ ಖುಷಿಕರ ಸಂಗತಿಯಾಗಿದೆ ಸರ್. ತುಂಬ ಖುಷಿ ಆಗುತ್ತೆ. ಯಾಕಂದರೆ ದಾನ್ ಫೌಂಡೇಶನ್ ಬಡತನ ನಿರ್ಮೂಲನೆ ಒಂದು ಥೀಮನ್ನು ಇಟ್ಕೊಂಡು ನಮ್ಮ 2000 ಇಸ್ವಿನಲ್ಲಿ ನಮ್ಮ ತುಮಕೂರು ರಾಮನಗರ ಕರ್ನಾಟಕಕ್ಕೆ ಬಂದಿದ್ದು. ಇವತ್ತು ಇಷ್ಟು ಹೆಮ್ಮರವಾಗಿ ಬೆಳೆಯುತ್ತೆ ಅಂತ ಯಾರೂ ಊಹಿಸಿರಲಿಲ್ಲ. ಅದರಲ್ಲೂ ಇವತ್ತು ಒಬ್ಬ ಮಹಿಳೆಯರು ಒಂದು ರೈತ ಉತ್ಪಾದಕನ ಸಂಸ್ಥೆ ಮಾಡಿಕೊಂಡು ಅದನ್ನು ಒಂದು ಸಣ್ಣ ಜೇನು ಪೆಟ್ಟಿಗೆ ಇಟ್ಕೊಂಡು ಸ್ಟಾರ್ಟ್ ಮಾಡಿಂಥದ್ದು. ಅದಕ್ಕೆ ಹಲವಾರು ಸಹಕಾರ ಇದೆ. ಕೃಷಿ ವಿಜ್ಞಾನ ಕೇಂದ್ರ, GKVK ಈ ಥರ ಇವರೆಲ್ಲ ತರಬೇತಿ ತೊಗೊಂಡು ಇವತ್ತು ತೆಕ್ಕೊಂಡು ಅದು ಪ್ರಧಾನಿಯವರವರೆಗೂ ತಲುಪಿದೆ ಅಂತ ಇದೆಯಲ್ಲ, ಅದು ತುಂಬ ನಮಗೆ ಸಖತ್ತು ಖುಷಿ ಆಗ್ತಿದೆ ಅದು ಕಂಡಾಗಿಂದನು. ಸೊ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಪ್ರಧಾನವರಿಗೆ ಕೂಡ. ಮತ್ತು ಇದನ್ನು ಇದೇ ರೀತಿ ಈ ಒಂದು ನಮ್ಮ ಏನು ಜೇನು ಸಾಕಣೆ ಪೆಟ್ಟಿಗೆ ಇವತ್ತು 200 ಜನಕ್ಕೆ ಕೊಟ್ಟಿದ್ದೀವಿ, ಅದು 2000 ಜನಕ್ಕೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಮತ್ತು ಅವರ ಒಂದು ಅಭಿವೃದ್ಧಿ ಕೂಡ ಅದು ಸಹಕಾರಿ ಆಗಲಿ ಅಂತೇಳಿ ಕೇಳ್ಕೊಳ್ತಾ ಇದನ್ನು ನಾನು ಇನ್ನೂ ಕರ್ನಾಟಕದಾದ್ಯಂತ ಎಲ್ಲ ಕಡೆಗೂ ವಿಸ್ತರಿಸಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಒಟ್ನಲ್ಲಿ ತುಮಕೂರಿನ ಜೇನು ವಿದೇಶದಲ್ಲೂ ಡಿಮ್ಯಾಂಡ್ ಅನ್ನ ಸೃಷ್ಟಿಸಿದ್ದು, ತುಮಕೂರಿನ ಜೇನಿನ ಪರಿಮಳವನ್ನ ಮೋದಿ ಶ್ಲಾಘಿಸಿದ್ದು ತುಮಕೂರಿಗೆ ಹೆಮ್ಮೆಯ ಸಂಗತಿಯಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.